bells. ಟೀನು, ಅಮ್ಮ ಇಲ್ಲ ಅಲ್ವಾ? ಇನ್ನು ನಾನೇ ಇದ್ರ ಮಾಲೀಕ. ಇನ್ನು ನಿಂಗಿಲ್ಲಿ ಜಾಗ ಇಲ್ಲ. ನೀನೊಂದು ಅಣ್ಣನಾಗಿದ್ದು ನನ್ನನ್ ಯಾಕೆ ಮನೆಯಿಂದ ಕಳಿಸ್ತಿದ್ಯಾ? ತೆಗಿತಾ ಇದ್ದೀನಿ. ಇಲ್ಲಿಂದ ಹೊರಟೋಗು ನೀನೀಗ. ಮತ್ತೆ ನಾನೇ ಇಲ್ಲಿರೋದು. ಚಿಂಕಿ ಪಕ್ಷಿಯ ಮನೆ ಆ ಕಾಡಿನಲ್ಲೇ ಎಲ್ಲರಿಗಿಂತ ತುಂಬಾ ಸುಂದರವಾದ ಮನೆಯಾಗಿತ್ತು. ಪಕ್ಷಿಗಳೆಲ್ಲಾನು ಗೂಡಿನಲ್ಲೇ ಜೀವಿಸ್ತಿದ್ವು. ಆದ್ರೆ ಚಿಂಕಿ ಪಕ್ಷಿ ಮಾತ್ರ ಸುಂದರವಾದ ಮನೆಯಲ್ಲಿ ಮಕ್ಕಳ ಜೊತೆ ಜೀವಿಸ್ತಿತ್ತು. ಮಗಳ ಹೆಸರು ಟೀನು ಮತ್ತೆ ಮಗನ ಹೆಸರು ರಿಂಕು. ಒಂದಿನ ಅವರಮ್ಮ ಅವ್ರಿಗೋಸ್ಕರ ಆಹಾರ ತರೋದಕ್ಕಂತ ಹೋಗ್ತಾಳೆ. ಆದ್ರೆ ಸಾಯಂಕಾಲದವರೆಗೂ ಅವಳು ತಿರುಗಿ ಬರೋದೇ ಇಲ್ಲ. ಅಮ್ಮ ಬರ್ದೇ ಇರೋ ಕಾರಣದಿಂದ ಅವಳು ಅಳಕ್ ಶುರು ಮಾಡ್ತಾಳೆ. ಅವಳಿಗೆ ಅಮ್ಮ ಇಲ್ದೇ ಇರೋದ್ರಿಂದ ತುಂಬಾ ಬೇಜಾರಾಗತ್ತೆ. ಅಷ್ಟರಲ್ಲೇ ಅವರ ಅಣ್ಣ ಅಲ್ಲಿಗೆ ಬರ್ತಾನೆ. ಅಣ್ಣ, ಹೆಂಗೋ ನೀನ್ ಬಂದ್ಬಿಟ್ಯಾ? ಅಮ್ಮ ಬೆಳಗ್ಗೆ ಹೋದವಳು ಇನ್ನೂ ಬಂದೇ ಇಲ್ಲ. ದಯವಿಟ್ಟು ಅಮ್ಮ ಎಲ್ಲಿದ್ದಾಳೋ ಹುಡ್ಕೊಂಡ್ ಬಾ. ಅರೇ, ಅದು ಅಮ್ಮ, ಮಗು ಅಲ್ಲ. ಬರ್ತಾರವ್ರು. ಅಷ್ಟರಲ್ಲೇ ಹದ್ದು ಅಲ್ಲಿಗೆ ಬರುತ್ತೆ. ಮಕ್ಕಳೇ, ನಾನಿಲ್ಲಿಗೆ ಬಂದಿರೋದು ಹೇಳಲಿಕ್ಕೆ ನಿಮ್ಮಮ್ಮ ಇನ್ನಿಲ್ಲ. ನನ್ನ ಕಣ್ಣೆದುರಿಗೇನೆ ಒಂದು ಬೆಕ್ಕವಳನ್ನು ಹೊಡಿತು. ದಯವಿಟ್ಟು ಹಂಗೆ ಹೇಳ್ಬೇಡ ಮಾಮ. ಇದೇ ನಿಜ ಮಕ್ಕಳೇ, ನೀವು ಜಾಗ್ರತೆಯಾಗಿರಿ. ಹಂಗಂತೇಳಿ ಹದ್ದು ಅಲ್ಲಿಂದ ಹರ್ಕೊಂಡು ಹೋಗ್ಬಿಡುತ್ತೆ. ಟೀನು, ಅಮ್ಮ ಇಲ್ಲ ಅಲ್ವಾ? ಇನ್ನು ನಾನೇ ಇದ್ರ ಮಾಲೀಕ. ಇನ್ನು ನಿಂಗಿಲ್ಲಿ ಜಾಗ ಇಲ್ಲ. ನೀನೊಂದು ಅಣ್ಣನಾಗಿದ್ದು ನನ್ನನ್ ಯಾಕೆ ಮನೆಯಿಂದ ಕಳಿಸ್ತಿದ್ಯಾ? ತೆಗಿತಾ ಇದ್ದೀನಿ. ಇಲ್ಲಿಂದ ಹೊರಟೋಗು ನೀನೀಗ. ಮತ್ತೆ ನಾನೇ ಇಲ್ಲಿರೋದು. ಟೀನು ಪಾಪ ಅಳ್ತಾ ಮನೆಯನ್ನು ಬಿಟ್ಟು ಹೋಗ್ಬಿಡುತ್ತೆ. ರಿಂಕು ಪಕ್ಷಿ ಅದರ ಮನೆಯಿಂದ ಬಂದು ಅದು ಅದರ ಸ್ನೇಹಿತರ ಜೊತೆ ಚೆನ್ನಾಗಿ ಸುತ್ತಾಡತ್ತೆ. ಅದು ಮಾತ್ರ ಅಲ್ಲದೆ ಕಳ್ತನ ಮಾಡ್ಕೊಂಡು ತಿನ್ನಕ್ ಶುರು ಮಾಡುತ್ತೆ. ಇದೇ ತರ ಅದರ ಜೀವನ ದಿನ ಇರುತ್ತೆ. ಅದನ್ಕೊಳತ್ತೆ ಇನ್ಮೇಲೆ ಅದ್ರ ಲೈಫಲ್ಲಿ ಕಷ್ಟನೇ ಬರೋದಿಲ್ಲ, ತುಂಬಾ ಜಾಲಿಯಾಗಿರ್ಬೋದು ಅಂತ. ಆದ್ರೆ ಒಂದಿನ ರಿಂಕು ಹಕ್ಕಿ, ರಿಂಕು ಹಕ್ಕಿ. ಅದು ಮನೆಯಿಂದ ಆಚೆ ಬಂದು ನೋಡುತ್ತೆ. ಅಲ್ಲಿ ಮೋಂಟು ಕೋತಿ ಅದರ ಕೈಯಲ್ಲೊಂದು ಲೆಟರ್ ಅನ್ನ ಎತ್ಕೊಂಡು ಬಂದು ನೋಡುತ್ತೆ. ಅಲ್ಲಿ ಶೇರ್ ಖಾನಿನ ಜೊತೆಗೆ ಬೇರೆ ಕಾಡಿನ ಜಂತುಗಳು ಕೂಡ ಅಲ್ಲಿದ್ವು. ಶೇರ್ ಖಾನ್ ನೀವಾ? ರಿಂಕು, ಈ ಮೋಂಟು ಕೈಯಲ್ಲಿ ಒಂದು ಲೆಟರ್ ಇದೆಯಲ್ಲ, ಇದು ನಿನ್ನ ಅಮ್ಮನ ವಿಲ್ಲು. ಕೆಲವು ತಿಂಗಳ ಹಿಂದೆ ಅವರು ಬರ್ದಿದ್ದು. ವಿಲ್ಲ? ಪಕ್ಷಿಗಳಿಗೆ ಏನ್ ವಿಲ್ ಇರುತ್ತೆ ಬಿಡಿ ಸರ್. ಇರ್ಲಿ, ಹೇಳಿ ನೀವೀಗ. ನಾನು ಚಿಂಕಿ ಹಕ್ಕಿ. ನನ್ನ ಮಗನ ದುರ್ವ್ಯವಹಾರದಲ್ಲಿ ನಾನು ಖುಷಿಯಾಗಿಲ್ಲ. ನನಗ್ ಡೌಟ್ ಇದೆ. ನಾನು ಸತ್ತ ನಂತರ ನನ್ನ ಮಗನನ್ನ ಏನ್ ಮಾಡ್ತಾನೋ ಅಂತ ಡೌಟ್ ಇದೆ. ಅದಕ್ಕೆ ನಾನು ಈ ವಿಲ್ ಮಾಡ್ತಿರೋದು. ನಾನು ಸತ್ತ ನಂತರ ನನ್ನ ಮಗ ಈ ಮನೇಲಿ ಇರಬೇಕು ಅಂದ್ರೆ ನನ್ನ ಮಗಳನ್ನು ಕೂಡ ಅವನ ಜೊತೆಗೇನೆ ಇಡಬೇಕು. ಒಳ್ಳೆಯ ಅಣ್ಣನಾಗಿ ಅವನಿರ್ಬೇಕು. ಅವನಿಲ್ಲಿ ಒಬ್ಬನೇ ಇದ್ದ ಅಂದ್ರೆ ಈ ಮನೆಯನ್ನು ಅವನಿಂದ ತಕೊಳ್ಬೇಕು ಮತ್ತು ಅನಾಥ ಪಕ್ಷಿಗಳಿಗೆ ಕೊಡಬೇಕು. ಅಯ್ಯೋ ದೇವ್ರೆ! ಹೇಳು, ಎಲ್ಲಿದ್ದಾಳೆ ನಿನ್ ತಂಗಿ? ಅವಳು ಅವಳ ಫ್ರೆಂಡಿನ ಮನೆ ಇರಬೇಕು. ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ನಿನ್ನ ತಂಗಿನೂ ಇರ್ಬೇಕು. ಇಲ್ಲ ಅಂದ್ರೆ ಇದನ್ನ ಅನಾಥ ಪಕ್ಷಿಗಳಿಗೆ ಕೊಟ್ಬಿಡ್ತೀವಿ. ಇಲ್ಲ ಇಲ್ಲ, ನಾನ್ ಕರ್ಕೊಂಡ್ ಬರ್ತೀನಿ ಅವಳನ್ನ. ತಕೊಂಡ್ ಬಾ. ಇಲ್ಲ ನಾಳೆ ಮೋಂಟು ಬರ್ತಾನಿಲ್ಲಿಗೆ ನೋಡೋಕೆ. ಅರೇ, ಏನಪ್ಪ ಈ ಸಮಸ್ಯೆ? ಅವಳನ್ನೀಗ ಹುಡ್ಕೊಂಡ್ ತರ್ಬೇಕು. ರಿಂಕು ಪಕ್ಷಿ ಟೀನುವನ್ನು ಹುಡುಕೋತಾ ಹೋಗ್ತಾನೆ. ತುಂಬಾ ಹೊತ್ತು ಅವನು ಹುಡುಕಿದ ನಂತರ ಅವನಿಗೆ ಒಂದು ಸೌಂಡ್ ಕೇಳಿಸತ್ತೆ. ಅರೇ ವಾ, ಎಷ್ಟು ಸ್ವಾದಿಷ್ಟವಾದ ಮಾವಿನಕಾಯಿ! ಇವತ್ತು ತುಂಬಾ ಒಳ್ಳೆಯ ದಿನ. ಆಹಾ! ಅರೆ, ಇದಂತೂ ಟೀನು. ರಿಂಕು ಪಕ್ಷಿ ಅದರ ಬಳಿ ಹೋಗುತ್ತೆ. ಟೀನು, ನನ್ನ ಪ್ರೀತಿಯ ತಂಗಿ, ಎಷ್ಟು ದಿನದಿಂದ ಹುಡುಕ್ತಿದ್ದೀನಿ ನಿನ್ನ. ನೀನ್ ಸಿಕ್ಬಿಟ್ಟೆ. ಅಯ್ಯಪ್ಪ! ಅರೆ ಹೋ ತಂಗಿ ಅಣ್ಣ, ನನ್ನ ಹೆಸರು ಟೀನು ಅಲ್ಲ, ನನ್ನ ಹೆಸರು ಮಿನ್ನು. ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ. ಅಂದ್ರೆ ಇವಳು ಟೀನು ಹಾಗೆ ಕಾಣ್ತಾಳೆ. ನೋಡು, ನಿನಗೆ ನನ್ನ ಹತ್ರ ಒಂದೊಳ್ಳೆ ಆಫರ್ ಇದೆ. ಆಫರಾ? ಏನ್ ಆಫರು? ಆಗ ರಿಂಕು ಎಲ್ಲ ಕಥೆಯನ್ನು ಅವಳಿಗೆ ಹೇಳ್ತಾನೆ. ಸರಿ, ಈಗ ನಾನೇನ್ ಮಾಡ್ಬೇಕು? ನನಗೇನಂದ್ರೆ ನೀನು ಟೀನು ಆಗಿ ನನ್ ಮನೆಗ್ ಬಾ. ನಾವಿಬ್ರು ಸೇರಿ ಅಲ್ಲಿ ಆರಾಮಾಗಿರ್ಬೋದು. ಮತ್ತೆ ಕಳ್ತನ ಗಿಳ್ತನ ಎಲ್ಲ ಆರಾಮಾಗಿ ನಾವಿಬ್ರು ಮಾಡಬಹುದು. ಒಳ್ಳೆ ಐಡಿಯಾ. ಈಗ ಮಿನ್ನು ರಿಂಕು ಜೊತೆಗೆ ಮನೆಗೆ ಹೋಗುತ್ತೆ.
ಬೆಳಗ್ಗೆ ಮೋಂಟು ಕೋತಿ ಅಲ್ಲಿಗೆ ಬರ್ತಾನೆ. ನೋಡು ಮೋಂಟು ಮಂಗ, ಇಲ್ಲಿದ್ದಾಳ್ ನೋಡ್ ನನ್ ತಂಗಿ. ಆರಾಮಾಗಿ ಹುಡ್ಕೊಂಡ್ ಬಂದಿದ್ದೀನಿ ನಾನು. ನೀನು ಎಲ್ಲಿದ್ದೆ ನೀನು? ಇವನ್ ನಿನ್ನ ಹೊರಗಾಕಿದ್ನಾ? ಇಲ್ಲ ಇಲ್ಲ, ನನ್ನ ಅಣ್ಣ ನನ್ನ ತುಂಬಾ ಪ್ರೀತಿಸ್ತಾನೆ. ಅವನ್ ಯಾಕೆ ನನ್ನ ಕಳಿಸ್ತಾನೆ? ಇವನ್ ನಂಗೆ ಸಮಸ್ಯೆ ಮಾಡಿದ್ರೆ ಅಥವಾ ಏನಾದ್ರೂ ಹೇಳಿದ್ರೆ ನನ್ನ ಹತ್ರ ಬಾ ನೀನ್ ಡೈರೆಕ್ಟ್ ಆಗಿ, ಸರಿನಾ? ಹೌದು ಕೋತಿ ಮಾಮ. ಹಂಗಂತ ಹೇಳಿದ ತಕ್ಷಣ ಕೋತಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ತಂಗಿ ಅಣ್ಣನ ಹತ್ರ ಅಂತಾಳೆ, ಅಣ್ಣ ಹೋಗಿ ನನ್ಗೆ ಆಹಾರ ತಗೊಂಡ್ ಬಾ, ತುಂಬಾ ಹಶುವಾಗ್ತಿದೆ. ಅರೆ ನೀನೋಗು, ನಾನ್ ಯಾಕೆ ಹೋಗ್ಲಿ? ನೋಡು, ನಾನ್ ಇಲ್ಲಿಗೆ ನಿನ್ನ ತಂಗಿಯಾಗಿ ಬಂದಿದ್ದೀನಿ. ನೀನ್ ನನ್ ತೊಂದ್ರೆ ಕೊಡ್ತಿದ್ಯಾ ಅಂತ ನಾನ್ ಇವ್ರಿಗೆಲ್ಲರಿಗೂ ಹೇಳಿದ್ರೆ ಆಮೇಲೆ ನಿನ್ಗೆ ತೊಂದ್ರೆ ಆಗತ್ತೆ. ನೋಡ್ಕೋ, ಯೋಚನೆ ಮಾಡು, ನಾನ್ ಹೇಳೋದನ್ನ ಮಾಡು, ಅದೇ ನಿನಗೆ ಒಳ್ಳೇದನ್ಸತ್ತೆ. ಹಂಗಂತ ಅಂದಿದ ತಕ್ಷಣ ಅವನು ಆಹಾರ ತರದಕ್ಕೋಸ್ಕರ ಹೋಗ್ಬಿಡ್ತಾನೆ. ಅದು ಆರಾಮಾಗಿ ಮನೆ ಒಳಗಡೆ ಕುತ್ಕೊಂಡಿರುತ್ತೆ. ಅದು ರಾತ್ರಿ ಹೊತ್ತಲ್ಲಿ ಕೂಡ ಸಡನ್ ಆಗಿ ಎದ್ದೊಳ್ಬಿಡುತ್ತೆ. ಮತ್ತೆ ರಿಂಕು ಹತ್ರ ಆಹಾರ ಕೇಳುತ್ತೆ. ಅವನು ಮಧ್ಯರಾತ್ರಿಯಲ್ಲಿ ಕೂಡ ಆಹಾರ ತರದಕ್ಕೋಸ್ಕರ ಅಂತ ಹೋಗ್ತಾ ಇದ್ದ. ಅವನು ತುಂಬಾನೇ ಕೋಪಗೊಂಡ್ತಾನೆ. ನಾನ್ ನಿನ್ನ ಯಾಕ ತಂದಿದ್ದೆ ಅಂದ್ರೆ ನಮ್ಮಿಬ್ರ ಜೀವನ ಒಳ್ಳೇದಾಗ್ಲಿ ಅಂತ, ಒಳ್ಳೇದಾಗಿ ಕಳ್ತನ ಮಾಡೋಣ ಅಂತ. ಆದ್ರೆ ಇಲ್ಲಂತೂ ತಪ್ಪಾಗಿದೆ. ಏನಿದು, ಎಲ್ಲ ಹಾಳು ಮಾಡಾಕದೆ. ಮೋಸ ಮಾಡಿದೀನಿ. ಈಗೇನು ನೀನು ಮೋಸ ಮಾಡೋನೆ ಅಲ್ವಾ? ಇಲ್ಲಿನವರೆಗೂ ಎಲ್ಲಾರನ್ನೂ ಮೋಸ ಮಾಡ್ತಾನೆ ಬಂದಿದ್ಯಾ. ನಿನ್ನಮ್ಮ ಜೀವಂತವಾಗಿದ್ದಾಗ ನಿಮ್ಮಮ್ಮನ ಕೂಡ ನೀನ್ ಮೋಸ ಮಾಡ್ತಿದ್ದೆ. ಅಮ್ಮ ಸತ್ತೋದ್ಮೇಲೆ ಚೆನ್ನಾಗಿ ನೋಡ್ಬೇಕಾಗಿರುವ ತಂಗಿನಾನೇ ನೀನು ಮನೆ ಬಿಟ್ಟು ಕಳ್ಸ್ಬಿಟ್ಟೆ. ಮೋಸನೇ ಅಲ್ವಾ? ಹಾ, ನೀನ್ ಹೇಳಿದ್ ನಿಜ. ನನ್ನ ಅಮ್ಮನನ್ನಂತೂ ನಾನು ಹಿಂದೆ ತರಕ್ಕಾಗಲ್ಲ. ಮತ್ತೆ ನನ್ನ ತಂಗಿಯನ್ನ ತರ್ತೀನಿ. ಅವಳು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ಲು. ನಾನ್ ಅವಳನ್ನ ಕರ್ಕೊಂಡ್ಬರ್ತೀನಿ. ಒಂದ್ ವೇಳೆ ಅವಳು ಸಿಕ್ಕಿಲ್ಲ ಅಂದ್ರೆ? ಸಿಗ್ಲಿಲ್ಲ ಅಂದ್ರೆ ನನ್ನ ಜೀವನ ಎಲ್ಲ ಹುಡುಕ್ತೀನಿ ನಾನು. ಈ ಮನೆಗ್ ನಾನು ಅವಳ ಜೊತೆಗೇನೆ ಬರೋದು. ಅವನು ಮನೆಯಿಂದ ಆಚೆ ಬರ್ತಾನೋ ಇಲ್ವೋ, ಅಲ್ಲಿ ಚಿಂಕಿ ಪಕ್ಷಿ ಮತ್ತು ಬೇರೆ ಎಲ್ಲಾ ಜಂತುಗಳು ನಿಂತ್ಕೊಂಡಿರ್ತವೆ. ಅಮ್ಮ, ನೀನು ಜೀವಂತ ಇದ್ಯಾ? ಅದನ್ನ ನೋಡಿ ರಿಂಕು ಕಣ್ಣಲ್ಲಿ ನೀರ್ ಬರುತ್ತೆ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ನಿಮ್ಗೆ ಮತ್ತೆ ತಂಗಿಗೆ ನಾನು ಚೆನ್ನಾಗ್ ಮಾಡ್ಲಿಲ್ಲ. ಮಗನೇ, ನೀನೊಂದು ರೆಸ್ಪಾನ್ಸಿಬಲ್ ಆದ ಮಗ ಮತ್ತೆ ಅಣ್ಣನಾಗಿರ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನಾನ್ ಸತ್ತಂಗೆ ನಾಟಕ ಮಾಡ್ದೆ. ಅದಕ್ಕೆ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ನೀನು ಒಳ್ಳೇದ್ ಮಾಡ್ದೆ ಅಮ್ಮ. ನೀನು ಮನೇಲಿರು, ನಾನು ಟೀನುನ ಹುಡ್ಕೊಂಬರ್ತೀನಿ. ನಮ್ ಮನೆಯಲ್ಲಿ ಅವಳು ಡೂಪ್ಲಿಕೇಟ್ ಇದ್ದಾಳೆ, ಅವಳನ್ನ ಹೊರಗ್ ದುಡಿ. ಆಗ ಮೀನು ಕೂಡ ಅಲ್ಲಿಗೆ ಬರ್ತಾಳೆ. ಏನಾಯ್ತ ಅಣ್ಣ? ಅಮ್ಮ, ಇವಳೇ ಆ ಹಕ್ಕಿ, ಟೀನುನ ಡೂಪ್ಲಿಕೇಟ್ ಇವಳು. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ನಗಕ್ ಶುರು ಮಾಡ್ತವೆ. ಆದ್ರೆ ರಿಂಕುಗೆ ಮಾತ್ರ ಏನೂ ಅರ್ಥ ಆಗಲ್ಲ. ಏನಾಯ್ತಮ್ಮ? ಯಾಕ್ ನೀನು ಹೀಗೆ ಜೋರಾಗಿ ನೆಗಡ್ತಿದೀಯಾ? ರಿಂಕು ಮಗನೇ, ನೀನು ಟೀನುನ ಮನೆಯಿಂದ ಆಚೆ ಕಳಿಸ್ಮೇಲೆ ನಾನೇ ಅವಳಿಗೆ ಈ ಐಡಿಯಾ ಕೊಟ್ಟಿದ್ದು. ಮೀನು ಆಗಿ ನಿನ್ನ ಹತ್ರ ಬಂದು ನಿನ್ನ ಹತ್ರ ನಾಟಕ ಮಾಡಕ್ ಹೇಳಿ ನಾನೇ ಹೇಳಿದ್ದ ಅವಳಿಗೆ. ನಿನಗೆ 7 ಹಿಂಸೆ ಕೊಟ್ಟಿದ್ರಿಂದ ನಿಂಗೆ ಗೊತ್ತಾಯ್ತು ನಿನ್ನ ನಿಜವಾದ ತಂಗಿ ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅಣ್ಣ, ನಾ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ಆದ್ರೆ ಇದನ್ನೆಲ್ಲ ಮಾಡಕ್ಕೆ ಅಮ್ಮನೇ ನಂಗೆ ಹೇಳಿದ್ದು. ಪ್ರೀತಿಯ ತಂಗಿ, ನೀನ್ ಏನ್ ಮಾಡಿದ್ರು ಸರಿಯಾಗೆ ಮಾಡ್ದೆ. ನನಗೆ ಈಗ ಗೊತ್ತಾಯ್ತು. ನಾನೇ ನಿಮ್ಮನ್ನು ನೋಡ್ಕೊಳ್ತೀನಿ. ಚೆನ್ನಾಗ್ ಬಾಳ್ತೀನಿ ನಾನು. ಒಳ್ಳೆಯ ಜೀವನನ ನಡೆಸ್ತೀನಿ ನಾನು. ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಅವತ್ತಿಂದ ರಿಂಕು ಪೂರ್ತಿಯಾಗಿ ಬದ್ಲಾಗ್ಬಿಡ್ತಾನೆ. ಅಮ್ಮನ್ನ ತಂಗಿನ ಅವನು ತುಂಬಾನೇ ಚೆನ್ನಾಗಿ ನೋಡ್ಕೋತಾನೆ. ನನ್ನ ಬಿಟ್ಬಿಡು, ನೀನು ಮಾಡೋದು ಸರಿ ಇಲ್ಲ. ಅರೆ, ಮನುಷ್ಯರ ಹಾಗೆ ನೀನು ಮಾತಾಡ್ತಾ ಇದೀಯಾ? ನಾನು ಅನ್ಕೊಂಡಿದ್ದು ಸರಿಯಾಗಿದೆ. ನೀನು ಮಾಂತ್ರಿಕ ಕೊಕ್ಕರೆ. ನಿನ್ನ ಹೊರದೇಶದಲ್ಲಿ ನಾನು ಮಾರಬೇಕು. ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು. ಆದ್ರೆ ಆ ಕಾಡಲ್ಲಿ ತುಂಬಾ ದಿನದಿಂದ ಮಳೆನೇ ಬರೋದಿಲ್ಲ. ಆ ಕಾಡಲ್ಲಿರುವ ಎಲ್ಲಾ ನದಿಗಳು ಒಣಗೋಗ್ತಾನೆ ಇದ್ವು. ಆದ್ರಿಂದ ಆ ಕಾಡಿನ ರಾಜ ಒಂದಿನ ಎಲ್ಲಾ ಜಂತುಗಳನ್ನು ಒಂದುಗೂಡಿಸಿ ಅವನು ಮೀಟಿಂಗ್ ಅನ್ನು ಇಡ್ತಾನೆ. ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ, ನಿಮ್ಗೆ ಗೊತ್ತು, ಈ ಕಾಡಲ್ಲಿ ಕಳೆದ 3 ವರ್ಷದಿಂದ ಮಳೆನೇ ಬರಲಿಲ್ಲ. ಆದ್ದರಿಂದ ಕಾಡಿನ ನದಿ ಎಲ್ಲವೂ ಕೂಡ ಬತ್ತಿ ಹೋಗ್ಬಿಟ್ಟಿದೆ. ಹೀಗೆ ಆಗ್ತಾ ಇದ್ರೆ ಈ ಕಾಡನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ನಿಮ್ಮೆಲ್ಲರನ್ನ ನಾ ಇಲ್ಲಿಗೇನ ಕರ್ತಿದ್ದೀನಿ ಅಂದ್ರೆ
ಇದಕ್ಕೆ ಒಂದು ಉಪಾಯವನ್ನ ನೀವು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ಕಾಡಲ್ಲೇ ಇರುವ ತುಂಬಾ ಬುದ್ಧಿವಂತೆ ಜಂಬೋ ಆನೆ ರಾಜನ ಹತ್ರ ಹೀಗಂತ ಹೇಳುತ್ತೆ. ಕಾಡನ್ ಬಿಟ್ಟು ಹೋಗೋದು ಆ ಸಮಸ್ಯೆಗೆ ಪರಿಹಾರವಾಗಿ ಇರಲ್ಲ. ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಮಾರ್ಗವನ್ನ ಕಂಡು ಹಿಡಿಯೋಣ. ಆದ್ರೆ ನೀರಿಲ್ಲ ಅಂದ್ರೆ ಈ ಕಾಡನ್ ಬಿಟ್ಟು ನಾವು ಹೋಗ್ಲೇಬೇಕು ತಾನೆ. ಅದನ್ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ. ನೀರಿಲ್ದೆ ಎಷ್ಟು ದಿನಕ್ಕೆ ನಾವು ಜೀವಂತವಾಗಿರಕ್ಕಾಗತ್ತೆ ಹೇಳಿ? ನಮ್ಮ ಕಾಡಿನ ಉತ್ತರ ಭಾಗದಲ್ಲಿ ಒಂದು ಕೊಳ ಇದೆ, ತುಂಬಾ ದೊಡ್ಡದು. ಅಲ್ಲಿ ಯಾವಾಗ್ಲೂ ಕೂಡ ನೀರು ಜಾಸ್ತಿ ಇರುತ್ತೆ. ನಾವು ಅಲ್ಲಿಗೆ ಹೋಗಿ ಏನಕ್ಕೆ ನೀರನ್ನ ಕುಡಿಬಾರ್ದು? ನಿಂಗೆ ಗೊತ್ತು, ಸುಮಾರು ವರ್ಷದಿಂದ ಅಲ್ಲಿ ಭೂತ ಪ್ರೇತಗಳ ಕಾಟ ಇದೆ. ಇವತ್ತಿನವರೆಗೂ ಯಾವುದೇ ಪ್ರಾಣಿ ಆ ಕೊಳಕ್ಕೆ ಹೋಗಿ ನೀರನ್ನ ಕುಡಿಯುವಾಗ ಮತ್ತೆ ವಾಪಸ್ ಬರೋದೇ ಇಲ್ಲ. ಅದೆಲ್ಲವೂ ಕೂಡ ಎಲ್ರು ಹೇಳೋ ಒಂದು ಸುಳ್ಳು. ನಾ ಅದನ್ನ ನಂಬೋದೇ ಇಲ್ಲ. ನೀವು ಅಪ್ಪಣೆ ಕೊಟ್ರೆ ನಾನೇ ಹೋಗಿ ಆ ಕೊಳದ ನೀರನ್ನ ಕುಡ್ಕೊಂಬರ್ತೀನಿ. ನಿನ್ನ ಇಷ್ಟದ ಪ್ರಕಾರ ಆಗ್ಲಿ, ಆದ್ರೆ ನೆನ್ಪಲ್ಲಿಟ್ಕೋ, ನಿಂಗೇನಾದ್ರೂ ಆದ್ರೆ ಅದಕ್ಕೆ ನಾನು ಕಾರಣವಾಗಲ್ಲ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಈಗಲೇ ಆ ಕೊಳಕ್ಕೆ ಹೋಗ್ತೀನಿ, ಆ ಕೊಳದ ನೀರನ್ನ ಕುಡಿತೀನಿ. ದೆವ್ವ ಪಿಸಾಚಿಯನ್ನ ನಾನು ನಂಬೋದಿಲ್ಲ. ದೆವ್ವ ಪಿಸಾಚಿ ಅಲ್ಲಿ ಏನಾದ್ರೂ ನಂಗೆ ಸಿಕ್ಕಿದ್ರೆ ಆ ಪಿಸಾಚಿ ಬಳಿ ನಮ್ಮ ಕಾಡಿನ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಾನು ಕೇಳ್ಕೋತೀನಿ. ಸರಿ, ಮತ್ತೆ ಎಲ್ರೂ ಕೂಡ ಇಲ್ಲೇ ಒಗ್ಗೂಡೋಣ. ನೀನು ಒಳ್ಳೆ ರೀತಿ ಬರಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಜಂಬೋ ಆನೆ ಆ ನದಿ ಇರೋ ಕಡೆಗೆ ನೀರ್ ಕುಡಿಯೋಣ ಅಂತ ತುಂಬಾನೇ ಧೈರ್ಯವಾಗಿ ಹೋಗುತ್ತೆ. ಅದು ಆ ನದಿ ಹತ್ರ ಹೋಗಿ ಆ ನದಿಯಿಂದ ನೀರೊಳಗಡೆ ಇಳಿದು ನೀರ್ ಕುಡಿಯೋಣ ಅಂತ ಹೋಗಿ ಇಳಿದಾಗ ಏನೋ ಅದಕ್ಕೆ ಹೊಗೆ ಬರ್ತಿರೋಂಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಆಗ ಸಡನ್ ಆಗಿ ಅಲ್ಲಿ ಕಪ್ಪಗೆ ಒಂದು ಹೊಗೆ ಬರುತ್ತೆ. ಮತ್ತೆ ಆ ಹೊಗೆಯಲ್ಲಿ ಒಂದು ಭಯಂಕರವಾದ ದೆವ್ವ ಅಲ್ಲಿ ಬಂದು ಪ್ರತ್ಯಕ್ಷ ಆಗತ್ತೆ. ಅದನ್ನ ನೋಡಿ ಆನೆ ಭಯ ಪಡ್ತಾನೆ. ನಿನಗೆಷ್ಟು ಧೈರ್ಯ ಇದ್ರೆ ನೀನ್ ಇಲ್ಲಿಗೆ ಬಂದು ನೀರ್ ಕುಡಿತೀಯಾ? ಈ ಕೊಳ ಇರೋದು ಎಲ್ಲ ಪ್ರಾಣಿಗಳಿಗೋಸ್ಕರ. ತುಂಬಾ ದಿನದಿಂದ ನೀರನ್ನ ಕುಡ್ದಿಲ್ಲ, ನೀರನ್ನ ಕುಡಿಬೇಕು ನಾವು. ಏನು ನಿನಗೆ ಸಾವಂದ್ರೆ ಭಯ ಇಲ್ವಾ? ನೀರಿಲ್ಲ ಅಂದ್ರೆ ಒಂದಿನ ಅಲ್ಲಂದ್ರೆ ಒಂದಿನ ನಾವು ಸಾಯ್ತೀವಿ. ಆಮೇಲೆ ಆ ದೆವ್ವ ಒಂದು ಸುಂದರವಾದ ಹುಡುಗಿಯಾಗಿ ಬದಲಾಗಿ ಆನೆ ಹತ್ರ ಅದು ಹೀಗಂತ ಹೇಳುತ್ತೆ. ನೀನು ತುಂಬಾನೇ ಧೈರ್ಯವಂತ. ನಾನ್ ನಿನ್ನ ಟೆಸ್ಟ್ ಮಾಡ್ತಿದ್ದೆ. ಇಲ್ಲಿಂದವರೆಗೂ ಇಲ್ಲಿಗೆ ಬರೋ ಎಲ್ಲಾ ಜಂತುಗಳು ನನ್ನ ನೋಡಿ ಭಯ ಪಡ್ಕೊಂಡು ಓಡೋಗ್ಬಿಡ್ತಿದ್ವು. ಮತ್ತೆ ಇಲ್ಲಿ ದೆವ್ವ ಇದೆ ಅಂತ ಎಲ್ಲರ ಹತ್ರ ಸುಳ್ಳಾಗಿ ಪ್ರಕಟಣೆ ಮಾಡ್ತಿದ್ರು. ಆದ್ರೆ ನೀನು ಧೈರ್ಯವಾಗಿ ಎದುರಿಸಿದೀಯಾ. ಹೌದು, ನೀನ್ ಯಾರು? ನಾನು ಈ ನದಿಯ ರಾಣಿ. ಇದು ನನ್ನ ನೀರು. ನಿಮ್ಮ ಸಮಸ್ಯೆ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಿದೆ. ನಾನ್ ನಿನಗೆ ಸಹಾಯ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನದು? ಹೇಳ್ತೀನಿ. ಹಂಗಂತ ಹೇಳಿ ಆ ಸುಂದರವಾದ ಹುಡುಗಿ ಕೈ ಎತ್ತಿದ ತಕ್ಷಣ ಅವರ ಕೈಯಿಂದ ಒಂದು ಬೆಳಕು ಬಂದು ಆ ಬೆಳಕಿಂದ ಒಂದು ಕೊಕ್ಕರೆ ಬರುತ್ತೆ. ಆ ಕೊಕ್ಕರೆಯನ್ನು ನೋಡಿದ ಆನೆಗೆ ತುಂಬಾ ಆಶ್ಚರ್ಯ ಆಗತ್ತೆ. ಆಗ ಆ ದೇವತೆ ಹೀಗಂತ ಹೇಳ್ತಾಳೆ, ಇವನು ನನ್ನ ಕೊಕ್ಕರೆ, ಇವನಿಗೆ ಕಾಡ್ ನೋಡ್ಬೇಕಂತ ಆಸೆ. ಇವನ್ನ ನಿನ್ ಜೊತೆ ಕರ್ಕೊಂಡು ಹೋಗು, ಆಯ್ತಾ? ಇದು ಮಾಯಾ ಕೊಕ್ಕರೆ. ಇದು ನಿಮ್ಮ ಕಾಡೊಳಗಡೆ ಕಾಲಿಟ್ಟಿದ ತಕ್ಷಣ ನಿಮ್ಮ ಕಾಡು ಹಸಿರಾಗಿ ಬದಲಾಗತ್ತೆ. ಗೊತ್ತಿಲ್ಲದೆ ಕೂಡ ಯಾರು ನನ್ನ ಕೊಕ್ಕರೆಗೆ ಹಾನಿ ಮಾಡ್ಬೇಕು ಅಂತ ಅನ್ಕೋಬಾರ್ದು. ನನ್ನ ಕೊಕ್ಕರೆಗೆ ಕಾಡಲ್ಲಿದ್ದು ಸಾಕಾಯ್ತು ಅಂತ ಯಾವಾಗ ಅನ್ಸುತ್ತೋ ಆಗ ನಾನು ಕರ್ಕೊಂಡು ಹೋಗ್ತೀನಿ. ಹಂಗಂತೇಳಿ ದೇವತೆ ಮಾಯೆ ಆಗ್ತಾಳೆ. ಜಂಬೋ ಆನೆ ಆ ಕೊಕ್ಕರೆನ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದಂಗ್ಲೆ ಕಾಡಲ್ಲಿ ಮಳೆ ಬರುತ್ತೆ. ಮತ್ತೆ ಎಲ್ಲಾ ಜಾಗನೂ ಹಸಿರಾಗಿ ಬದಲಾಗತ್ತೆ. ಆಮೇಲೆ ಕಾಡಲ್ಲಿ ಒಣಗೋಗಿರುವ ಎಲ್ಲಾ ನದಿಯಲ್ಲೂ ಸಹ ನೀರು ತುಂಬಿ ಹೋಗುತ್ತೆ. ಜಂಬೋ ಆನೆ ನಡೆದ ಎಲ್ಲಾ ವಿಷಯನೂ ಅವ್ರಿಗೆ ಹೇಳುತ್ತೆ. ನನ್ನ ಕಾಡಿನ ವಾಸಿಗಳೇ, ಇವತ್ತಿಂದ ಎಲ್ಲರೂ ಕೂಡ ಸೇರಿ ಈ ಕೊಕ್ಕರೆಯನ್ನ ಹುಷಾರಾಗಿ ನಾವು ನೋಡ್ಕೋಬೇಕು. ಇನ್ ಮುಂದೆ ಈ ಕೊಕ್ಕರೆ ಜಂಬೋ ಆನೆಯೊಂದಿಗೆ ಸುರಕ್ಷಿತವಾಗಿರುತ್ತೆ. ಅವತ್ತಿಂದ ಮಾಯಾ ಕೊಕ್ಕರೆ ಜಂಬೋ ಆನೆ ಜೊತೆನೆ ಚೆನ್ನಾಗಿ ಕಾಡೆಲ್ಲ ಸುತ್ತಾಡುತ್ತೆ. ಸ್ವಲ್ಪ ದಿನದಲ್ಲೇ ಆ ಕೊಕ್ಕರೆ ಕಾಡಲ್ಲಿರುವ ಎಲ್ಲಾ ಜಂತುಗಳ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಬಿಡುತ್ತೆ. ಅದು ಮಾತ್ರ ಅಲ್ಲದೆ ಪೂರ್ತಿ ದಿನ ಎಲ್ಲ ಕಾಡನ್ನು ಸುತ್ತಾಡ್ತಿರ್ತಾರೆ. ಅದು ಮಾತ್ರ ಅಲ್ಲದೆ ಅದು ಹೋಗೋ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿ ಬದಲಾಗ್ತಿತ್ತು. ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡ್ಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ. ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ. ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ. ಆಮೇಲೆ ಮರದ ಮೇಲೆ ಹತ್ತಿ ಕುತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ, ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ. ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ಕರೆಯಲ್ಲಿ ಇದೆ.
ಇದು ಎಲ್ಲಿಗೆ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗ್ಬಿಡುತ್ತಲ್ಲ. ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಈ ಕೊಕ್ಕರೆ ಇಲ್ಲಿಗೆ ಬಂದಿದೆ ಅಲ್ವಾ, ಅವತ್ತಿಂದ ಪ್ರಾಣಿಗಳು ತುಂಬಾ ಚುರುಕಾಗ್ಬಿಟ್ಟಿದೆ. ಹಂಗಂತೇಳಿ ಅವನತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ. ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರಕ್ಕೆ ಗೊತ್ತಾಗದೆ ತುಂಬಾನೇ ಕಷ್ಟಪಡುತ್ತೆ. ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಇಳಿತಾನೆ. ಆ ಕೊಕ್ಕರೆಯ ಕಾಲನ್ನು ಕಟ್ಟಾಕ್ತಾನೆ. ಆಮೇಲೆ ಆ ಕೊಕ್ಕರೆನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ. ಆಮೇಲೆ ಆ ಕೊಕ್ಕು ನೋಡುತ್ತೆ, ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಾಡಿ ಬಂಧಿಸಿರ್ತಾನೆ. ಆ ಜಂತುಗಳು ಪಾಪ ತುಂಬಾನೇ ಕೆಟ್ಟ ಸ್ಥಿತಿಯಲ್ಲಿ ಇತ್ತು. ಬೇಟೆಗಾರ ಕೊಕ್ಕರೆನ ನೋಡಿ ಕೋಪದಿಂದ, ಸುಮಾರು ದಿನದಿಂದ ನಾನು ನಿನ್ನ ನೋಡ್ತಾ ಇದ್ದೆ, ಈಗ ನೀನು ನಂಗೆ ಸಿಕ್ಕಿದೀಯಾ. ನಿನ್ನ ಮಾರಿದ್ರೆ ನನಗೆ ಒಳ್ಳೆ ದುಡ್ಡು ಸಿಗುತ್ತೆ. ನನ್ನ ಬಿಟ್ಬಿಡು, ನೀನು ಮಾಡೋದು ಸರಿ ಇಲ್ಲ. ಅರೆ, ಮನುಷ್ಯರ ಹಾಗೆ ನೀನು ಮಾತಾಡ್ತಾ ಇದೀಯಾ? ನಾನು ಅನ್ಕೊಂಡಿದ್ದು ಸರಿಯಾಗಿದೆ. ನೀನು ಮಾಂತ್ರಿಕ ಕೊಕ್ಕರೆ. ನಿನ್ನ ಹೊರದೇಶದಲ್ಲಿ ನಾನು ಮಾರಬೇಕು. ಇನ್ನೊಂದು ಕಡೆ ಮಾಯಾ ಕೊಕ್ಕರೆ ಕಾಣಿಸದೆ ಹೋಗಿರುವ ಕಾರಣದಿಂದ ಎಲ್ಲರೂ ತುಂಬಾ ಶಾಕ್ ಆಗ್ಬಿಡ್ತಾರೆ. ಕೊಕ್ಕರೆಯ ಬಗ್ಗೆ ಶೇರ್ ಖಾನ್ಗೆ ಗೊತ್ತಾಗಿದ ತಕ್ಷಣ ಯಾನೆ ಮೇಲೆ ಅವನಿಗೆ ತುಂಬಾ ಕೋಪ ಬರುತ್ತೆ. ನಿನ್ನಿಂದ ಆ ಸಣ್ಣ ಕೊಕ್ಕರೆನ ಕೂಡ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ವಾ? ನಿಂಗ್ ಗೊತ್ತಾ, ಆ ಕೊಕ್ಕರೆ ಸಿಕ್ಕಿಲ್ಲ ಅಂದ್ರೆ ಕೊಳದ ದೇವತೆ ನಮ್ಮೆಲ್ಲರನ್ನ ಸುಮ್ಮನೆ ಬಿಡಲ್ಲ. ನನ್ನ ಕ್ಷಮಿಸ್ಬಿಡಿ ರಾಜ, ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟೆ. ಆದ್ರೆ ನಂಗೆ ಏನನ್ಸುತ್ತೆ ಅಂದ್ರೆ, ಆ ಕೊಕ್ಕರೆನ ಖಂಡಿತ ಯಾವುದೇ ಪ್ರಾಣಿ ತಗೊಂಡು ಹೋಗೇ ಇರಲ್ಲ. ಇದನ್ನ ಖಂಡಿತ ಬೇಟೆಗಾರನೇ ಮಾಡಿರ್ಬೇಕು, ಮನುಷ್ಯನೇ ಮಾಡಿರ್ಬೇಕು. ಮತ್ತೇನಕ್ಕೆ ನಿಂತ್ಕೊಂಡು ನನ್ನ ಮುಖವನ್ನ ನೋಡ್ತಾ ಇದ್ದೀರಾ? ಹೋಗಿ ಆ ಬೇಟೆಗಾರನನ್ನ ಹುಡುಕು. ಆ ಪಾಪ ಕೊಕ್ಕರೆಯನ್ನ ಆ ಬೇಟೆಗಾರ ಏನಾದ್ರೂ ಮಾಡೋಕ್ಕಿಂತ ಮುಂಚೆ ಕಾಪಾಡಬೇಕು. ಇನ್ನೊಂದ್ ಕಡೆ ಎಲ್ಲಾ ಜಂತುಗಳು ರಾಜ ಹೇಳಿದ್ದನ್ನ ಕೇಳಿ ಮಾಯಾ ಕೊಕ್ಕರೆನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಆ ಕೊಕ್ಕರೆನ ಎತ್ಕೊಂಡೋಗಿ ಮಾರ್ಬಿಡ್ಬೇಕು ಅಂತ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡ್ತಿರ್ತಾನೆ ಬೇಟೆಗಾರ. ಅದೇ ಸಮಯದಲ್ಲಿ ಜಗ್ಗು ಅನ್ನೋ ಬೇಟೆಗಾರ ಕೈಯಲ್ಲಿ ಬಂದೂಕನ್ನ ಎತ್ಕೊಂಡು ಬಂಟಿನ ಸುಡೋದಕ್ಕೆ ಅಲ್ಲಿಗೆ ಬರ್ತಾನೆ. ಬೇಟೆಗಾರ ಗುರಿ ಇಟ್ಟು ಈಗಂತ ಹೇಳ್ತಾನೆ, ಈ ಮಾಂತ್ರಿಕ ಕೊಕ್ಕರೆಯನ್ನ ನಂಗೆ ಕೊಟ್ಬಿಡು ಬಂಟಿ. ನಿಂಗೇನು ಹುಚ್ಚಿಡಿತಾ? ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಡು. ಇದನ್ನ ಹಿಡಿದಿದ್ದು ನಾನೇ ಮಾರ್ತೀನಿ ಇದನ್ನ. ಒಳ್ಳೆ ರೀತಿಯ ಕೊಕ್ಕರೆಯನ್ನ ನನ್ನ ಕೈಗೆ ಕೊಟ್ಟಿಲ್ಲ ಅಂದ್ರೆ ಅನ್ಕೋ, ನಾನಿನ್ನ ಈಗಲೇ ಶೂಟ್ ಮಾಡಿ ಕೊಂದು ಹಾಕ್ತೀನಿ. ನೋಡು ಬಂಟಿ, ನೀನು ಎಷ್ಟೇ ಪ್ರಾಣಿಗಳನ್ನು ಹಿಡ್ಕೋ, ತಗೊಂಡು ಹೋಗಿ ನಗರದಲ್ಲಿ ಅದನ್ನು ಮಾರ್ಕೋ. ಅದು ನನಗೆ ಸಮಸ್ಯೆ ಅಲ್ಲ. ಆದರೆ ಈ ಕೊಕ್ಕರೆ ನನಗೆ ಈಗ ಬೇಕಾಗಿದೆ. ಇಬ್ರು ತುಂಬಾನೇ ಜಾಸ್ತಿ ಜಗಳ ಮಾಡ್ತಾರೆ. ಒಬ್ಬರ ಮೇಲೆ ಒಬ್ಬರು ತುಂಬಾ ಕೋಪದಿಂದ ಮಾತಾಡ್ಕೋತಾರೆ. ಮತ್ತೆ ಕೋಪದಿಂದ ಅವನ ಹತ್ರ ಇರುವ ಬಂದೂಕಿನ ಟ್ರಿಗ್ಗರ್ ಅನ್ನು ಅವನು ಪ್ರೆಸ್ ಮಾಡ್ತಾನೆ. ಆಗ ಸಡನ್ ಆಗಿ ಕೊಕ್ಕರೆಯ ಕಣ್ಣಿಂದ ಒಂದು ಪ್ರಕಾಶವಾದ ಬೆಳಕು ಆಚೆ ಬಂದು ಅದು ಆ ಬುಲೆಟ್ ಮೇಲೆ ಬಿದ್ದು ಆ ಬುಲೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆಮೇಲೆ ಆ ಕೊಕ್ಕಿನ ಬಲೆ ಕೂಡ ಮಾಯ ಆಗುತ್ತೆ. ಅದನ್ನ ನೋಡಿ ಜಗ್ಗು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ. ಅರೆ, ಇದು ತುಂಬ ಅಪಾಯಕಾರಿಯಾದ ಕೊಕ್ಕರೆ. ಓಡೋ. ಹಂಗಂತೇಳಿ ಜಗ್ಗು ಭಯದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ. ನೀ ತುಂಬಾ ಈಸಿಯಾಗಿ ಗುಂಡನ್ನ ಮಾಯ ಮಾಡಿಬಿಟ್ಟೆ. ನಿನ್ನ ಬಲೆ ಕೂಡ ಮಾಯ ಆಗ್ಬಿಡ್ತು. ಅಂದ್ರೆ ನೀನು ಅನ್ಕೊಂಡಿದ್ರೆ ಓಡ್ ಹೋಗ್ಬೋದಿತ್ತು, ಆದ್ರೆ ನೀನು ಏನಕ್ಕೆ ತಪ್ಸ್ಕೊಂಡಿಲ್ಲ? ಹಾಗಲ್ಲ, ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಕೆಲಸ ಮಾಡುತ್ತೆ. ಅಂದ್ರೆ ನನ್ನ ಏನಕ್ಕೆ ಕಾಪಾಡಿದೆ ನೀನು? ನಾನು ನಿಂಗೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದೆ. ನಿಂಗೆ ಹಿಂಸೆ ಕೊಟ್ಟು ಹಿಡಿದಿಟ್ಟು ನಗರದಲ್ಲಿ ಮಾರೋದಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವರ ಜೀವನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನು ಖಂಡಿತವಾಗಿ ಮಾಡಲೇಬೇಕು. ನೀನು ಎಷ್ಟೇ ನನಗೆ ಕಷ್ಟವನ್ನು ಕೊಟ್ಟರೂ ಕೂಡ ನಾ ಆ ರೀತಿ ಮಾಡೋಕ್ಕಾಗಲ್ಲ. ಕೊಕ್ಕರೆ ಹೇಳೋದ್ ಕೇಳಿದ ತಕ್ಷಣ ಬೇಟೆಗಾರನಿಗೆ ಪಾಪ ತುಂಬಾನೇ ಬೇಜಾರಾಗತ್ತೆ. ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ. ಆಮೇಲೆ ಕೊಕ್ಕರೆ ಈಗನ್ನುತ್ತೆ, ನೀನು ಕಾಡಿನ ಪ್ರಾಣಿಯನ್ನು ಹಿಡಿಯೋದು ದಯವಿಟ್ಟು ನಿಲ್ಲಿಸ್ಬಿಡು. ಇವ್ರಿಗೆ ಅಂತ ಕುಟುಂಬ ಇರುತ್ತೆ. ನಿಂಗೆ ಎಲ್ಲಿಂದ ಅಧಿಕಾರ ಬಂತು? ಯಾರನ್ನಾದ್ರೂ ಹಿಡ್ದು ಅವರ ಕುಟುಂಬದಿಂದ ಬೇರೆ ಮಾಡೋದಕ್ಕೆ ನಿಂಗೆ ಎಷ್ಟು ಧೈರ್ಯ? ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯಿತು. ಇನ್ನು ಮುಂದೆ ಈ ರೀತಿ ನಾನು ಮಾಡೋದೇ ಇಲ್ಲ. ಹಂಗಂತೇಳಿ ಬಂಟಿ ಅವನು ಬಂಧಿಸಿದ ಎಲ್ಲಾ ಜಂತುಗಳನ್ನು ಬಿಡುಗಡೆ ಮಾಡ್ತಾನೆ. ಆಗ ಕೊಕ್ಕು ಗಮನಿಸುತ್ತೆ, ಆಚೆ ಇರುವ ಎಲ್ಲ ಜಂತುಗಳಿಗೂ ಕೊಕ್ಕರೆನ ಬೇಟೆಗಾರನೇ ತಗೊಂಡ್ಬಂದಿದ್ದಾನೆ ಅಂತ ಗೊತ್ತಾಗಿ ಗುಹೆ ಕಡೆ ಒಡೆಯರು ಬರ್ತಿರುತ್ತೆ. ಆಗ ಕೊಕ್ಕರೆಗೆ ಅರ್ಥ ಆಗತ್ತೆ ಬೇಟೆಗಾರನ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗಿದೆ ಅಂತ. ಆಗ ಅದು ಹೀಗೆ ಹೇಳುತ್ತೆ, ಒಂದು ಗುಹೆಯಲ್ಲಿ ಇನ್ನೊಂದು ಬಾಗಿಲು ಕೂಡ ಇದೆ, ಅಲ್ಲಿಂದ ಹೋಗ್ಬಿಡು.
ಇಲ್ಲಾಂದ್ರೆ ಎಲ್ಲರೂ ಕೂಡ ನಿನ್ನ ಕೊಂದು ಹಾಕ್ತಾರೆ. ನೀನು ತುಂಬ ಒಳ್ಳೆಯವನು. ಮಾಯಾ ಕೊಕ್ಕರೆ ಹೇಳಿದ್ದನ್ನ ಕೇಳಿ ಅವನು ಅಳ್ತಾ ಹೀಗಂತ ಹೇಳ್ತಾನೆ. ನೀನು ತುಂಬಾ ಒಳ್ಳೆಯವನು. ನೀನು ಮನುಷ್ಯನಾಗಿ ಇದ್ದಿದ್ರೆ ಯಾವಾಗಲೂ ನಿನ್ನ ನಾನು ಬಿಡ್ತಾನೆ ಇರಲಿಲ್ಲ. ಬೇಗ ಇಲ್ಲಿಂದ ಓಡ್ ಹೋಗಪ್ಪ. ಬಂಟಿ ಬೇಟೆಗಾರ ಅಲ್ಲಿಂದ ಓಡೋಗ್ತಾನೆ. ಅವತ್ತಿಂದ ಅವನು ಬೇಟೆ ಆಡೋದನ್ನೇ ಪಾಪ ಬಿಟ್ಬಿಡ್ತಾನೆ. ಸ್ವಲ್ಪ ದಿನದ ನಂತರ ನದಿ ದೇವತೆ ಕೊಕ್ಕರೆನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ.